ಎಲ್ಲರಿಗೂ ನಮಸ್ಕಾರ. ಇವತ್ತು ರೈಸ್ ರೆಸಿಪಿ ತೋರ್ಸಕತ್ತೀನಿ. ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳು ಸ್ಕೂಲಿಗೆ ಹೋಗುವಾಗ ಏನು ಕಟ್ಟಬೇಕು ಅಂಥೇಳಿ ತಾಯಂದ್ರಿಗೆ ಒಂದು ಯೋಚನೆ ಇರ್ತೈತಿ. ಡೈಲಿ ಒಂದೊಂಥರ ನಾವು ರೈಸ್ ರೆಸಿಪಿನ ಮಾಡಬೇಕಾಗುತ್ತೆ. ಒಂದೇ ಥರ ತಿಂದರೆ ಬೇಜಾರಾಗುತ್ತೆ. ಈಗ ನೋಡ್ಬೋದು, ನಾನು ಮಸಾಲ ರೈಸ್ನ ಸಿಂಪಲ್ಲಾಗಿ ಒಂದು 5 ನಿಮಿಷದಾಗ ಮಾಡುವಂತಹ ಮಸಾಲ ರೈಸ್ನ ಮಾಡಿ ತೋರ್ಸಕತ್ತೀನಿ. ಭಾಳ ರುಚಿಯಾಗಿರ್ತೈತಿ ಅಂತಲೇ ಹೇಳ್ಬೋದು. ಹೆಂಗೆ ಮಾಡೋದು ಮುಂದೆ ನೋಡ್ತಾ ಹೋದರೆ ನಿಮ್ಗೆ ಗೊತ್ತಾಗ್ತೈತಿ. ಬರ್ರಿ ಮಾಡೋಣ್ರಿ. ಮೊದಲು ನಾವು ಉದುರಾಗಿ ಅನ್ನನ ರೆಡಿ ಮಾಡಿಟ್ಕೋಬೇಕು ಬಿಸಿದು. ಈಗ ರೆಡಿ ಮಾಡಿದ್ದನ್ನು ನಾನು ತೋರ್ಸಕತ್ತೀನಿ. ನೋಡ್ಬೋದು, ನಾನು ಈಗ ರೈಸ್ನ ರೆಡಿ ಮಾಡಿಟ್ಕೊಂಡೀನಿ. ಈಗ ಒಗ್ಗರಣೆ ಹಾಕ್ಕೊಳಕ್ಕೆ ಒಂದು ಬಾಳ್ಗಿನ ತೊಗೊಂಡೀನಿ. ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣಂತ. ಎಣ್ಣೆ ಕಾದಿಂದ ಉಳಿದ ಸಾಮಗ್ರಿಗಳನ್ನೆಲ್ಲ ಹಾಕ್ತೀನಿ. ಎಣ್ಣೆನ ಒಂದು ದೊಡ್ಡ ಚಮಚದಿಂದ 2 ಚಮಚ ನಾವು ಎಣ್ಣೆ ಹಾಕ್ಕೋಬೇಕು. 2-3 ಚಮಚ ಆದ್ರೆ ಸಾಕಾಗುತ್ತಾ. ರೈಸ್ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ರಿ. ನೋಡ್ರಿ, ನಾನೀಗ ಹಾಕ್ಕೊಂಡೀನಿ. ಇಷ್ಟ ಆದ್ರೆ ಸಾಕಾಗ್ತೈತಿ. ಸ್ವಲ್ಪ ಎಣ್ಣೆ ಕಾಯಲಿ. ಶೇಂಗಾ ಕಾಳನ್ನ ಹಾಕ್ಕೊತೀನಿ. ಈಗ ನೋಡ್ರಿ, ಶೇಂಗಾ ಕಾಳು ಹಾಕ್ಕೊಳಕತ್ತೀನಿ. ಒಂದು ಸ್ವಲ್ಪ ಗರಿ ಇದು ಆಗುವವರೆಗೂ ನಾವು ಹಂಗೆ ಫ್ರೈ ಮಾಡ್ಕೋಬೇಕು. ಮೆತ್ತಗಿದ್ರೆ ಊಟ ಮಾಡುವಾಗ ಚೆನ್ನಾಗಿರೋದಿಲ್ಲ. ಅದ್ರ ಸಂಬಂಧ ನಾವು ಒಂದು ಸ್ವಲ್ಪ ಗರಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರ್ತೈತಿ ಅಂತಲೇ ಹೇಳ್ಬೋದು. ಅದ್ರ ಸಂಬಂಧ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಟೈಪ್ ಬರಲಿ ಇದು ಕಲರು. ಅಲ್ಲಿವರೆಗೂ ನಾವು ಇದನ್ನು ಎಣ್ಣೆ ಒಳಗನ ಹುರ್ಕೊಳೋಣಂತ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋಸ್ಗಳು ನೀವು ಬೇಗನೆ ನೋಡ್ಬೋದು. ಎಲ್ಲರಿಗಿಂತ ಮೊದಲನ್ನು ನೋಡ್ಬೋದು. ಈಗ ನೋಡ್ರಿ, ನಾನು ಈ ಶೇಂಗಾನ ಎಣ್ಣೆ ಒಳಗನ ಹುರ್ಕೊಳಕತ್ತೀನಿ. ಕಲರ್ ಚೇಂಜ್ ಹಾಕ್ಕೊತ ಹೊಂಟೈತೆ ನೋಡ್ಬೋದು. ಸ್ವಲ್ಪ ಕೆಂಪಾಗಲಿ. ಈಗ ಸಾಸಿವೆ ಹಾಕ್ಕೊಳಕತ್ತೀನಿ. ಈ ಟೈಮ್ನಾಗ ಸಾಸಿವೆ ಚಟ್ಪಟ್ ಅಂತ ಸಿಡ್ದಿಂದ ಕರಿಬೇವು ಮತ್ತು ಈರುಳ್ಳಿ ಟಮಾಟನು ಎಲ್ಲನೂ ಹಾಕ್ಕೊಳೋಣಂತ. ಈ ಥರ ಸಣ್ಣಗೆ ಕಟ್ ಮಾಡಿದ್ದನ್ನು ರೆಡಿ ಮಾಡಿಟ್ಕೊಂಡೀನಿ. ಈಗ ಕರಿಬೇವನ್ನ ಹಾಕ್ಕೊಂಡೇನು. 2 ಕಡ್ಡಿ ಕರಿಬೇವು ಹಾಕ್ಕೋಬೇಕು. ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ, 1 ಈರುಳ್ಳಿ ತೊಗೊಂಡೇನೆ ನಾನು. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೋಬೇಕಿದ್ನ. ಈಗ ನೋಡ್ರಿ, ಟಮಾಟನ ಹಾಕ್ಕೊಳಕತ್ತೀನಿ. ಇದನ್ನು ಕೂಡ ನಾನು 1 ತೊಗೊಂಡೀನಿ. ಸಣ್ಣಗೆ ಕಟ್ ಮಾಡ್ಕೊಂಡೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈಗ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಹಾಕ್ಕೋಬೇಕು. ಈಗ ಸ್ವಲ್ಪ 1/4 ಟೀ ಚಮಚ ನಾನು ಅರಿಶಿನ ಹಾಕ್ಕೊತೀನಿ. ಅದಕ್ಕಿಂತ ಮುಂಚೆ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ಅರಿಶಿನದ ಪೌಡರು ಮತ್ತು ಉಪ್ಪು ಎರಡೂ ಹಾಕ್ಕೊಂಡೀನಿ. ಈಗ ಒಂದು 5-10 ನಿಮಿಷ ನಾವು ಈ ಥರ ನಾವು ಕೈಯಾಡಿಸ್ಕೋಬೇಕು. ಎಣ್ಣೆ ಒಳಗನ ಫ್ರೈ ಆಗಬೇಕು. ಅವು ಮೆತ್ತಗೆ ಆಗ್ಬೇಕು. ಸ್ವಲ್ಪ 1 ಟೀ ಚಮಚ ಖಾರದ ಪೌಡರ್, ಈಗ ನೋಡ್ರಿ ಗರಂ ಮಸಾಲ ಹಾಕ್ಕೊಳಕತ್ತೀನಿ. 1/4 ಟೀ ಚಮಚ ಗರಂ ಮಸಾಲ. ಇದು ಚಿಕನ್ ಮಸಾಲ ಪೌಡರ್. ಇದನ್ನು ಹಾಕಲೇಬೇಕು, ಅಂದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಎಲ್ಲನೂ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಈರುಳ್ಳಿ ಮತ್ತು ಟಮಾಟೊ ಹಣ್ಣು ಎಲ್ಲ ಮಸಾಲ ಒಂದಕ್ಕೊಂದು ಕೂಡಬೇಕು. ಆ ಥರ ನಾವು ಈ ಥರ ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಈಗ ನಾನು ರೈಸ್ನ ಹಾಕ್ಕೊಳಕತ್ತೇನೆ ನೋಡ್ರಿ. ಒಮ್ಮೆಗೆ ಎಲ್ಲನೂ ರೈಸ್ನ ಹಾಕ್ಕೋಬೇಡ್ರಿ. ಎಷ್ಟು ಒಗ್ಗರಣೆ ಮಾಡಿರ್ತೀವಲ್ಲ ಅಷ್ಟು ನೋಡಿಕೊಂಡು ನಾವು ಹಾಕ್ಕೋಬೇಕಾಗುತ್ತೆ.
ಈ ಮಸಾಲದೊಂದಿಗೆ ಇದು ರೈಸ್ ಎಲ್ಲನೂ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ನಾನು ಈ ಥರ ಕಲ್ಸ್ಕೊಳಕತ್ತೆ ನೋಡ್ರಿ. ಈಗ ಚಲೋ ಹೊತ್ತಾಗಿ ಕಲ್ಸ್ಕೋಬೇಕು ಈ ಥರ. ಸಿಂಪಲ್ಲಾಗಿ ಈ ಥರ ರೈಸ್ ರೆಸಿಪಿನ ಮಾಡ್ಕೋಬೋದು, ಈಸಿಯಾಗಿ ಮತ್ತು ಬೇಗನೆ ಮಾಡ್ಕೋಬೋದು. ಈಗ ಇಷ್ಟ ಆದ್ರೆ ರೆಡಿ ಆಯಿತು. ಲಾಸ್ಟಲ್ಲಿ ನಿಂಬೆ ರಸನ ಹಾಕ್ಕೊಂಡು ಊಟ ಮಾಡ್ಬೋದು. ಊಟ ಮಾಡುವಾಗ ನಾವು ನಿಂಬೆ ರಸ ಸೈಡಲ್ಲಿ ಈರುಳ್ಳಿ ಮತ್ತು ಸೌತೆಕಾಯಿ ಇಟ್ಕೊಂಡು ತಿನ್ಬೋದು. ಈಗ ನೋಡ್ರಿ ರೆಡಿ ಆಯಿತು. ಉದುರಾಗಿ ರೈಸ್ ಇರಬೇಕು ಈ ಥರ ರೈಸ್ ಮಾಡುವಾಗ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಗುತ್ತೆ ಈ ರೈಸು. ರುಚಿ ಮಾತ್ರ ಸಖತ್ತಾಗಿರ್ತೈತಿ. ಒಂದು ಸಾರಿ ಟೇಸ್ಟ್ ಮಾಡಿದ್ರಿ ಅಂದರೆ ಪದೇ ಪದೇ ಮಾಡ್ಕೊತೀನಿ, ಅಷ್ಟು ಚೆನ್ನಾಗಿರ್ತೈತಿ. ಸರ್ವಿಂಗ್ ಬೌಲಿಗೆ ನಾನು ತೆಗೆದಿಟ್ಕೊತೀನಿ. ಈಗ ನೋಡಿದ್ರಲ್ಲ, ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ.